ನಮಸ್ಕಾರ ಫ್ರೆಂಡ್ಸ್, ಇದು ನಮ್ಮ ಉತ್ತರ ಕರ್ನಾಟಕ. ನಮ್ಮ ಊಟ ನಮ್ಮ ಸಂಸ್ಕೃತಿ. ಬನ್ನಿ ಮಾಡೋಣ ಇವತ್ತು ಎಳ್ಳು ಅಮಾವಾಸ್ಯೆಯ ಸ್ಪೆಷಲ್ ಅಡುಗೆ, ಬಿಸಿ ಬಿಸಿ ಬಜ್ಜಿ ಜೊತೆ ಅಂಬಲಿ. ಬನ್ರಿ ಶುರು ಮಾಡೋಣ ರೆಸಿಪಿ. ಫಸ್ಟ್ಲಿ ತೊಗೊಂಬರ್ರಿ ಕಡಲೆಕಾಯಿ, ಅವರೆಕಾಯಿ, ವಟಾಣಿಕಾಯಿ, ಹಸಿ ಕಡಲೆಕಾಯಿ. ಈ ವಿಡಿಯೋದಾಗ ಹೆಂಗೆ ತೋರಿಸ್ಲತ್ತೀನಲ್ಲ, ಒಂದಾದ್ಮೇಲೆ ಒಂದು ಕಾಯಿಗಳನ್ನು ಸುಲ್ಕೊಂಡು ಸೈಡಿಗೆ ಇಟ್ಕೊಳ್ರಿ. ಸುಲ್ದಿಂದು ಎಲ್ಲ ಕಾಯಿಗಳು ಮಿಕ್ಸ್ ಮಾಡಿಕೊಂಡು ಒಂದೇ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ಮತ್ತು ಇದಕ್ಕೆ ಸ್ವಲ್ಪ ತರಕಾರಿಗಳು ಭೀ ಬೇಕ್ರಿ, ನಾ ವಿಡಿಯೋದಾಗ ಹಾಕಿದ್ದೇನೆ ನೋಡ್ರಿ. ಮತ್ತು ಇದ್ರ ಜೊತೆ ಅಲ್ಲ, ಬೆಳಗಡ್ಡಿ, ಹಸಿ ಹುಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಮೆಂತಿ ಪಲ್ಯ, ಪಾಲಕ್, ಹಸಿ ಉಳ್ಳಾಗಡ್ಡಿ ಎಲ್ಲವನ್ನು ಚಂದ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಳ್ಬೇಕು. ಎಲ್ಲ ಗ್ರೀನ್ ಲೀಫ್ ವೆಜಿಟೇಬಲ್ಸ್ಗೆ ಫೈನ್ಲಿ ಚಾಪ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿ. ಗ್ರೀನ್ ಲೀವ್ಸ್ ವೆಜಿಟೇಬಲ್ಸ್ಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಂಡ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರ ಜೊತೆ ಕ್ಲೀನ್ ಮಾಡಿರುವ ಗ್ರೀನ್ ಚಿಲ್ಲೀಸ್ಗೆ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಸ್ಟಿರ್ ಆದಮೇಲೆ ತಣ್ಣಗಾದ ಇಟ್ಕೊಳ್ಳೋಣ. ಇಟ್ಕೊಂಡ ನಂತರ ಮಿಕ್ಸರ್ ಜಾರಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಪೇಸ್ಟ್ ಮಾಡಬೇಕು. ಅದಾದಮೇಲೆ ರುಬ್ಬುವ ಕಲ್ಲನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ಅಲ್ಲ ಬೆಳಗಡ್ಡಿಯನ್ನು ಚೆನ್ನಾಗಿ ಕುಟ್ಕೊಳ್ತಾ ಹೋಗಬೇಕು. ಪ್ಲಸ್ ಅದರಲ್ಲಿ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಎಲ್ಲ ಕಾಯಿಗಳನ್ನು ಕ್ಲೀನ್ ಮಾಡಿಕೊಂಡು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಎಲ್ಲ ಕಾಯಿಗಳನ್ನು ಟ್ರಾನ್ಸ್ಫರ್ ಮಾಡೋಣ. ಈಗ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಪಾತ್ರೆಯಲ್ಲಿ ಸ್ವಚ್ಛವಾದ ಹುಣಸೆಕಾಯಿ ಜೊತೆ ನೀರನ್ನು ಆ್ಯಡ್ ಮಾಡಿ ಅದಕ್ಕೆ ಬಾಯ್ಲ್ಗೆ ಇಡೋಣ. ಹುಸಿ ಮೆಣಸಿನಕಾಯಿ ನಿಮ್ಮ ಟೇಸ್ಟ್ ಪ್ರಕಾರಕ್ಕೆ ನೀವು ತಗೊಳ್ಬೋದು. ಎಷ್ಟು ಬೇಕು ಅಷ್ಟು ನೀವು ಆ್ಯಡ್ ಮಾಡಿಕೊಳ್ಳಿ. ಅದನ್ನಾದಮೇಲೆ ನಾವು ಬೇರೆ ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ ಎಲ್ಲ ಕಾಯಿಗಳನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಬಾಯ್ಲ್ ಆದಮೇಲೆ ನಾವು ಕಾಯಿಗಳನ್ನು ಚೆನ್ನಾಗಿ ಸ್ಟ್ರೇನ್ ಮಾಡ್ಕೊಳ್ಳೋಣ. ಸ್ಟ್ರೇನ್ ಮಾಡ್ಕೊಂಡ ನಂತರ ಈಗ ನಾವು ಒಗ್ಗರಣೆಗೆ ಶುರು ಮಾಡೋಣ. ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು ಬೀನ್ಸ್, ಕ್ಯಾರೆಟ್, ಗರಂ ಮಸಾಲ, ಜೀರಾ, ಬದನೆಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, ಸ್ಪ್ರಿಂಗ್ ಆನಿಯನ್ಸ್. ಅದನಂತರ ರುಬ್ಬುವ ಕಲ್ಲಲ್ಲಿ ನಾವು ಎಲ್ಲ ಕಾಯಿಗಳನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಮತ್ತು ಈಗ ನಾವು ಗ್ಯಾಸ್ ಆನ್ ಮಾಡಿ ಈಗ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದರ ಜೊತೆ ಜೀರಾವನ್ನು ಚೆನ್ನಾಗಿ ಫ್ರೈ ಮಾಡಿ. ಪ್ಲಸ್ ಅದರಲ್ಲಿ ಆ್ಯಡ್ ಮಾಡಿ ಕರಿ ಲೀವ್ಸ್ ಎರಡನ್ನು ಫ್ರೈ ಚೆನ್ನಾಗಿ ಮಾಡಿಕೊಳ್ಬೇಕು. ಹಾಗೆಯೇ ಅದರಲ್ಲಿ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ಮೇಲೆ ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಳ್ಬೇಕು. ಆ್ಯಡ್ ಮಾಡಿದ ನಂತರ ಅದಕ್ಕೆ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಸ್ಟಿರ್ ಮಾಡ್ಕೊಳ್ಬೇಕು. ಅದು ನಮಗೆ ರಿಸಲ್ಟ್ ಬರಬೇಕು ಗೋಲ್ಡನ್ ಬ್ರೌನ್. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದರಲ್ಲಿ ಆ್ಯಡ್ ಮಾಡಿ ಹುಣಸೆ ನೀರನ್ನು. ನಾವು ಅದಕ್ಕೆ ಜಸ್ಟ್ ಹುಣಸೆ ನೀರಷ್ಟೇ ಹಾಕಬೇಕು. ಹುಣಸೆಕಾಯಿಯ ನೀರನ್ನು ಚೆನ್ನಾಗಿ ಅದರಲ್ಲಿ ಆ್ಯಡ್ ಮಾಡಿದ ನಂತರ ಆ ನೀರಿಗೆ ನಾವು ಒಂದು ಬಾಯ್ಲ್ ಕೊಡಬೇಕು. ಆ ನೀರು ಚೆನ್ನಾಗಿ ಬಾಯ್ಲ್ ಆದ ನಂತರ ಅದರಲ್ಲಿ ನಾವು ಎಲ್ಲ ಕಾಯಿಗಳನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ನಾವು ರುಬ್ಕೊಂಡಿದ್ದೀವಿ ಆಲ್ರೆಡಿ. ಅದು ನಂತರ ಸ್ಟಿರ್ ಮಾಡ್ಕೊಳ್ಳಿ. ಸ್ಟಿರ್ ಮಾಡ್ಕೋತಾನೆ ನಾವು ಅದರಲ್ಲಿ ಮತ್ತೆ ಆ್ಯಡ್ ಮಾಡೋಣ ಎಲ್ಲ ಚಾಪ್ಡ್ ವೆಜಿಟೇಬಲ್ಸ್ ಲೈಕ್ ಬದನೆಕಾಯಿ, ಬೀನ್ಸ್, ಗಜರಿ ಇವೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಪ್ಲಸ್ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ನೀವು ಮೆಂತೆ ಪಲ್ಯ, ಪಾಲಕ್ ಮತ್ತು ಅದ್ರ ಜೊತೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ. ನೋಡಿ ಎಷ್ಟು ಗ್ರೀನರಿ ಅನಿಸ್ತಾ ಇದೆ. ಫ್ರೆಶ್ ಸೊಪ್ಪು, ಫ್ರೆಶ್ ಟೇಸ್ಟ್, ನಮ್ಮ ಕರ್ನಾಟಕದ ರುಚಿ. ಎಲ್ಲ ಗ್ರೀನ್ ವೆಜಿಟೇಬಲ್ಸ್ಗೆ ಚೆನ್ನಾಗಿ ನಾವು 1 by 1 ಆ್ಯಡ್ ಮಾಡಿಕೊಳ್ಬೇಕು. ಆ್ಯಡ್ ಮಾಡಿದ ನಂತರ ನಾವು ರುಚಿಗೆ ತಕ್ಕಷ್ಟು ಅದರಲ್ಲಿ ಮಸಾಲೆಗಳನ್ನು ಆ್ಯಡ್ ಮಾಡೋಣ. ನಾವೇನು ಬಜ್ಜಿದಾಗ ಹೆಚ್ಚಿಗೆ ಗರಂ ಮಸಾಲ ಆ್ಯಡ್ ಮಾಡ್ಲತ್ತಿಲ್ಲ. ಇದ್ರಾಗ ನಾವು 1 ಟೀ ಸ್ಪೂನ್
ಹಲ್ದಿ ಮತ್ತು ರುಚಿ ತಕ್ಕಷ್ಟೇ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಗ್ರೀನ್ ಚಿಲ್ಲಿ ಪೇಸ್ಟ್ ಅಗರ್ ನಿಮಗೆ ಹೆಚ್ಚಿಗೆ ಖಾರ ಅನ್ಸ್ಲತ್ತುರ ಅದ್ರಾಗ ಹೆಚ್ಚಿಗೆ ಹಾಕ್ಕೊಳ್ಬೇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಠೀಕ್ ಅದನ. ಆದಮೇಲೆ ನಾವು ಅದಕ್ಕೆ ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ. ಓಕೆನಾ? ನೋಡಿ ಎಷ್ಟು ಟೆಂಪ್ಟಿಂಗ್ ಅಂತ ಅನಿಸ್ತಾ ಇದೆ ಅಲ್ವಾ? ಇದು ಇಷ್ಟೇ ಇಲ್ಲ, ಏನೋ ಮುಂದದ, ಬನ್ನಿರಿ ನೋಡೋಣ. ನಾವು ಪಾತ್ರೆಯಲ್ಲಿ 1.5 ಕಡಲೆ ಹಿಟ್ಟನ್ನು ತಗೊಳ್ಬೇಕು. ತಗೊಂಡ್ಮೇಲೆ ಸ್ವಲ್ಪ ನೀರಿನಿಂದ ನಾವು ಅದಕ್ಕೆ ಕಲಿಸ್ಕೊತಾ ಹೋಗಬೇಕು. ಇದಕ್ಕೆ ಕಲಿಸ್ಕೊತಾ ಇರಬೇಕು, ಯಾಕಂದರೆ ಇದರಲ್ಲಿ ಏನು ಭೀ ಲಮ್ಸ್ ಇರಬಾರ್ದು. ಅದೇ ಈಗ ಹಿಟ್ಟನ್ನು ನಾವು ಏನು ಮಾಡಬೇಕು, ಈಗ ಬಜ್ಜಿಯಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಅದಕ್ಕೆ ಇನ್ನೂ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಅದ್ರ ಕಲರ್ ನೋಡಿ ಎಷ್ಟು ಅದ್ಭುತವಾಗಿದೆ. ಇದಕ್ಕೆ ಚೆಂದ ಮಿಕ್ಸ್ ಮಾಡ್ಕೋತಾ ತಿರುಗಿಸ್ಕೊತಾ ಇರಬೇಕು. ಅಂದ್ರಿ ಸ್ಟಿರ್ ಮಾಡ್ಕೋತಾ ಇರಬೇಕು. ಸ್ಟಿರ್ ಮಾಡಿರಿ. ಮತ್ತು ಇನ್ನು ನೀರು ಬೇಕಾದರೆ ನೀರು ಕೂಡ ಆ್ಯಡ್ ಮಾಡಿರಿ. ಯಾಕಂದ್ರೆ ಇದು ಭಾಳ ಗಟ್ಟಿ ಭೀ ಇರಬಾರ್ದು, ಭಾಳ ಅಳಸ್ ಭೀ ಇರಬಾರ್ದು. ಓಕೆ, ಮೀಡಿಯಮ್ ಕನ್ಸಿಸ್ಟೆನ್ಸಿದಾಗೆ ನಾವು ಇದಕ್ಕೆ ಇಡಬೇಕು. ಇಟ್ಮೇಲೆ ಮತ್ತೆ ಚೆಕ್ ಮಾಡ್ಕೋತಾ ಇರ್ರಿ ಇದು ಕೆಳಗೆ ಹೊತ್ತೋಗ್ಬೇಡ್ದು ಭೀ. ಠೀಕ್ ಅದನಾ? ಅಮಾವಾಸ್ಯೆ ದಿನ ಅಡ್ಗೆ ಬೇರೆ ಲೆವೆಲ್ ಮೀನಿಂಗೇ ಇರುತ್ತೆ. ಇದು ಇಷ್ಟೇ ಇಲ್ಲ ನೋಡ್ರಿ, ಬಜ್ಜಿಯಲ್ಲಿ ನಾವು ಗರಂ ಮಸಾಲ ಹಾಕಿಸ್ತಾನ ಅದಕ್ಕೆ ಎಂಡಿಂಗೇ ಇಲ್ಲ. ಗರಂ ಮಸಾಲ ಚಂದ ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಚಂದ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಈ ಗರಂ ಮಸಾಲಿಂದ ನಿಮಗೆ 2 ಫಾಯ್ದೆಗಳವ. ಒಂದು, ಸ್ಮೆಲ್ ಭೀ ಚಂದ ಬರ್ತದೆ. ಬೇರೆದು ನಮಗೆ ಟೇಸ್ಟ್ ಭೀ ಚಂದ ಬರ್ತದೆ. ನೋಡ್ರಿ, ಅಜ್ಜಿ ಕಲಿಸಿದ್ದ, ಅಮ್ಮ ಮಾಡಿದ್ದ ಬಜ್ಜಿ ಇದು. ಎಷ್ಟು ಟೇಸ್ಟಿ ಅಂತೀರಾ, ಸೂಪರ್ ಆಗಿತ್ತು. ಈ ರೆಸಿಪಿ ಜನ್ರೇಷನಿಂದ ಜನ್ರೇಷನ್ಗೆ ಹೋಗಿದೆ. ನಮ್ಮ ಬಜ್ಜೀರ ಆಯ್ತು ನೋಡ್ರಿ. ಬನ್ನಿರಿ ಈಗ ನಾವು ಸೆಕೆಂಡ್ ರೆಸಿಪಿ ಮಾಡೋಣ. ಸೆಕೆಂಡ್ ರೆಸಿಪಿಯಲ್ಲಿ ಜೋಳದ ಹಿಟ್ಟಿಂದ ಅಂಬ್ಲಿ ಅದ. ಅದರಲ್ಲಿ ನಾವೇನು ಮಾಡೋಣ, ಈಗ ಒಂದು ಪಾತ್ರೆಯಲ್ಲಿ ಮೊಸರಿಗೆ ನೀರು ಆ್ಯಡ್ ಮಾಡಿ ಮಜ್ಜಿಗೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾತ್ರೆಯಲ್ಲಿ ಗರಂ ನೀರಿಗೆ ನಾವು ಜೋಳದ ಹಿಟ್ಟು ಕಲಿಸ್ಕೊತಾ ಇರ್ಬೇಕ್ರಿ. ಅದು ಯಾವಾಗ ತನಕ ಕಲಿಸ್ಬೇಕಂದ್ರೆ ಅದಕ್ಕೆ ಒಂದು ಭೀ ಲಮ್ಸ್ ಇರಬಾರ್ದು. ಮತ್ತು ಅದಾಗ ನಾವು ಮಾಡಿದ ಮಜ್ಜಿಗೆ ಇತ್ತು ನೋಡ್ರಿ, ಅದು ಭೀ ಇದ್ರೊಳಗೆ ಆ್ಯಡ್ ಮಾಡ್ಬೇಕು. ಈ ಹಿಟ್ಟಿನಾಗ ಆ್ಯಡ್ ಮಾಡಿದ್ಮೇಲೆ ನಾವು ಅದಕ್ಕೆ ಓವರ್ನೈಟ್ ಇಡಬೇಕು. ನೆಕ್ಸ್ಟ್ ಡೇ ಏನು ಮಾಡ್ಬೇಕಂದ್ರೆ ಮತ್ತೊಂದು ಪಾತ್ರೆಯಲ್ಲಿ ನಾವು ಚಂದ ನೀರು ಕುದಿಸ್ಲಾಕ ಇಡಬೇಕು. ಕುದಿಸ್ಲಾಕ ಇಟ್ಟಿನಾಗ ಅದು ಏನು ಹಿಟ್ಟಿಟ್ಟಿದೆ ನೋಡ್ರಿ, ಹಿಟ್ಟಿದ ಮೇಲೆ ನೀರು ನಿಂದಿರ್ತಾವೆ. ಆ ನೀರು ನಾವು ಈ ಪಾತ್ರೆಯಲ್ಲಿ ಆ್ಯಡ್ ಮಾಡ್ಬೇಕು. ಗರಂ ನೀರಿನಲ್ಲಿ ಆ್ಯಡ್ ಮಾಡ್ಕೋತಾ ಅದು ಚಂದ ಬಾಯ್ಲ್ ಆಯ್ತು ನೋಡ್ರಿ. ಬಾಯ್ಲ್ ಆದಮೇಲೆ ಇದು ಏನು ಹಿಟ್ಟಿತ್ತಲ್ಲ, ಜೋಳದ ಹಿಟ್ಟೇನು ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ರಾತ್ರಿ, ಅದೇ ಇದ್ರೊಳಗೆ ಚಂದ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ತಿರುಗಿಸ್ಬೇಕು. ಅದಕ್ಕೆ ತಿರ್ಸ್ಕೋತಾ ಚಂದ ತಿರುಗಿಸಿ ಈಗ ಇದ್ರಾಗ ಆ್ಯಡ್ ಮಾಡಬೇಕು ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮತ್ತು ಅದರೊಳಗೆ ಸ್ವಲ್ಪ ಗ್ರೀನರಿ ಕಾಣಿಸ್ಬೇಕಂದ್ರೆ ನಾವು ಅದಕ್ಕೆ ಕೊತ್ತಂಬರಿ ಭೀ ಚಂದ ಸೊಪ್ಪು ಹಾಕಿ ಕುಟ್ಕೊಂಡು ಇದ್ರೊಳಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಉಪ್ಪು ಭೀ ಹಾಕ್ಬೇಕ್ರಿ. ನಿಮಗೆ ಎಷ್ಟು ಟೇಸ್ಟ್ ಇರ್ತದಲ್ಲ ಅಷ್ಟು ಉಪ್ಪು ಹಾಕ್ರಿ. ಚಂದ ತಿರ್ಸ್ಕೊರೋದಕ್ಕೆ ತಿರ್ಸ್ಕೊಂಡು ಬಾಯ್ಲ್ ಕೊಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ವೈಟ್ ಗ್ರೀನ್ ಹೀಗೆ ಬಾಯ್ಲ್ ಮಾಡಿ ಚಂದ ಅದಕ್ಕೆ ಬಾಯ್ಲ್ ಮಾಡ್ಬೇಕ್ರಿ. ಯಾಕಂದ್ರೆ ನೋಡ್ರಿ, ನೀವು ಅದಕ್ಕೆ ನೋಡಲು ಹೋದಿರಂದ್ರೆ ಯಾವಾಗ ಮ್ಯಾಲೆ ಬರ್ತದೆ ಅಂದ್ರೆ ಭೀ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಚಂದ ಸ್ಟಿರ್ ಮಾಡ್ಕೋತಾ ಇರ್ರಿ. ಯಾಕಂದ್ರೆ 1 ಸಿಪ್ ಆಫ್ ಅಂಬ್ಲಿ ಸ್ಟ್ರೆಸ್ ಗಾನ್. ಅಮ್ಮ ಕೈಯಿನ ಅಂಬ್ಲಿ ಮನಸ್ಸಿಗೆ ಸುಕೂನ್. ನೋಡ್ರಿ, ನೋಡ್ತಾ ಅಂಬ್ಲಿ ರೆಸಿಪಿ ಕಂಪ್ಲೀಟೇ ಆಗೋಯ್ತು. ಏನೋ ಮಿಸ್ಸಿಂಗ್ ಆಗ್ತಾ ಇದೆ, ಅದು ಕೂಡ ಕಂಪ್ಲೀಟ್ ಮಾಡೋಣ. ನೋಡ್ರಿ, ರೊಟ್ಟಿ ಮಾಡ್ಲಿಕ್ಕೇನು ಹೆಚ್ಚಿಗೆ ಪದಾರ್ಥಗಳು ಹತ್ತಲ್ಲು. ಈಗ ಗ್ಯಾಸ್ ಮೇಲೆ ಒಂದು ತವಾಗಿಡಬೇಕು. ತವದಾಗ ನೀರು ಕಾಯಿಸ್ಬೇಕು. ಮತ್ತೊಂದು ಸೈಡಿಗೆ ನಾವು ಪಾತ್ರೆಯಲ್ಲಿ ಜವಾರ್ದು ಹಿಟ್ಟಿಗೆ ಹಾಕ್ಕೊಳ್ಬೇಕು. ಹಾಕೋದ್ಮೇಲೆ ಈ ನೀರು ಇರುತ್ತಲ್ಲ ಅದರಲ್ಲಿ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ ಚಂದ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಜಿಗಿ ಇರ್ಬೇಕ್ರಿ ಥೋಡೆ ಹಿಟ್ಟಿನಾಗ.
ನೀರು ಮತ್ತು ಹಿಟ್ಟು ಎರಡಕ್ಕೆ ಚಂದ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಒಂದು ನಮಗೆ ಸಾಫ್ಟ್ ಡವ್ ಸಿಗ್ಬೇಕು. ಡವ್ ಸಿಕ್ಕಿದ ಮೇಲೆ ಈಗ ಒಂದು ಪಾತ್ರೆಯಲ್ಲಿ ನಾವು ಹಿಟ್ಟು ತೊಗೋಬೇಕು, ಜವಾರ್ದು ಹಿಟ್ಟು. ಅದ್ರ ಮೇಲೆ ನಾವು ಏನು ಡವ್ ಮಾಡಿದೆವು ಅದ್ರ ಒಂದು ಚಂದ ಉಂಡೆ ಮಾಡ್ಕೊಂಡು ಗೋಲ್ ಕೈಲಿಂದ ಚಂದ ಬಡ್ಕೋಬೇಕ್ರಿ. ಹಿಂಗೆ ಬಡಿಬೇಕು. ಅದಕ್ಕೆ ಚಂದ ಒಂದು ನಮಗೆ ಕನ್ಸಿಸ್ಟೆನ್ಸಿ ಬೇಕು, ಒಂದು ತೆಳ್ಳಗೆ ಹಂಗೆ ಬಡ್ಕೋತಾ ಇರ್ರಿ. ಬಡ್ಕೋತಾ ಇದ್ಮೇಲೆ ಈಗ ಏನು ಗರಮ್ ತವ ಇರ್ತದಲ್ಲ, ಗರಮ್ ತವ ಮೇಲೆ ಇದೇ ರೊಟ್ಟಿ ಚಂದ ಹಳ್ಳು ಕೈಲಿಂದ ನಿಧಾನವಾಗಿ ಆ ತವ ಮೇಲೆ ಹಾಕ್ರಿ. ಹಾಕಿದ ಮೇಲೆ ಇಷ್ಟ ಇಲ್ರಿ ಕೆಲಸ. ಈಗೇನು ನೀರು ಇರ್ತದಲ್ಲ, ಆ ನೀರಿಗೆ ಚಂದ ರೊಟ್ಟಿ ಮೇಲೆ ನಾವು ಚಂದ ಕ್ಲೀನಾಗಿ ಅದಕ್ಕೆ ಹಚ್ಬೇಕು. ಹಚ್ಚಿ ಈ ಸೈಡ್ ಆ ಸೈಡ್ ಎರಡೂ ತಲ್ಬಿ ಚಂದ ನಾವು ಅದಕ್ಕೆ ಗರಮ್ ಮಾಡ್ಕೋಬೇಕು. ಗರಮ್ ಆಯ್ತಂದ್ರೆ ನೋಡ್ರಿ ಅದಕ್ಕೆ ಹೆಂಗೆ ಉಬ್ತದ. ಈಗ ನೋಡ್ಲತ್ತಿರಲ್ಲ ಹಂಗೆ ಉಬ್ಲತ್ತದದು. ಮಾತಾಡ್ಕೋತ ಈಗ ರೊಟ್ಟಿ ಬೇಯ್ತ್ರಿ. ನೋಡ್ರಿ ಟಮ್ಮಂತವು ಹೆಂಗೆ ಉಬ್ಲತ್ತವ. ಹಿಂಗೆ ಅನ್ಸ್ಲತ್ತದಕ್ಕೆ ಯಾವಾಗ ಪ್ಲೇಟ್ದಾಗ ಗರಮ್ ಭಜ್ಜಿ, ರೊಟ್ಟಿ, ಮೊಸರು, ತುಪ್ಪ ಇವೆಲ್ಲ ಹಾಕೊಂಡು ಉಣ್ಬೇಕು ಅನ್ಸ್ಲತ್ತದ್ರಿ. ನಮ್ಮ ಲೈಫ್ದಾಗ ಹೆಂಗೆ ತಡ್ಕ ಬೇಕಲ್ರಿ, ಹಾಗೆ ಈಗ ಭಜ್ಜಿಗೊಂದು ತಡ್ಕ ರೆಡಿ ಮಾಡಬೇಕು. ಅಂದ್ರೆ ನಮ್ಮಲ್ಲಿ ಏನು ಭೀ ಪ್ಯಾನ್ ಇರ್ತದೆ, ಏನು ಭೀ ಪದಾರ್ಥ ಇರ್ತದಲ್ಲ ಅದ್ರೊಳಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿರಿ. ಠೀಕೆ. ಎಣ್ಣೆ ಆ್ಯಡ್ ಮಾಡಿದ್ಮೇಲೆ ಅದ್ರೊಳಗೆ ನಿಮಗೆ ಹಿಂಗೆ ಬೇಕಾದ್ರೆ ಹಿಂಗೆ ಆ್ಯಡ್ ಮಾಡಿರಿ. ಜೊತೆಗೆ ಜೀರಾ ಆ್ಯಡ್ ಮಾಡಬೇಕು. ಜೀರಾ ಆ್ಯಡ್ ಮಾಡಿ ಪ್ಲಸ್ ಈಗ ತಡ್ಕ ಸಲಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರ್ತದೆ ನೋಡ್ರಿ, ಅದಕ್ಕೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿ ಅದಕ್ಕೆ ಚಂದ ಫ್ರೈ ಮಾಡ್ಬೇಕ್ರಿ. ಚಂದ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಕಾಣಿಸ್ತದೆ ಅದು. ಹಂಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದು ಸೈಡಿಗೆ ಇಕ್ಕೊಳ್ರಿ. ಅಡ್ಗಿರ ರೆಡಿ ಐತ್ರಿ. ಈಗ ಪ್ಲೇಟ್ ಭೀ ರೆಡಿ ಮಾಡೋರಿ. ಬನ್ನಿ, ಪ್ಲೇಟಲ್ಲಿ ಭಜ್ಜಿ, ರೊಟ್ಟಿ, ಮೊಸರು ಎಲ್ಲ ನೀಡ್ಕೋಬೇಕು. ನೀಡ್ಕೊಂಡ್ಮೇಲೆ ಈಗ ಭಜ್ಜಿ ಇರುತ್ತಲ್ಲ ಅದರಲ್ಲಿ ಏನು ತಡ್ಕ ಮಾಡಿದಾವಲ್ಲ ರೀ, ಅದೇ ಇದ್ರಾಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಹೊಟ್ಟೆ ತುಂಬ ಉಣ್ರಿ. ಈ ಭಜ್ಜಿ ಜೊತೆ ರೊಟ್ಟಿ ಉಣ್ಮೇಲೆ ಇನ್ನೂ ಏನು ಬೇಡ್ರಿ ಲೈಫ್ದಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಬಾಯ್.